ಆಡಳಿತ ಮಂಡಳಿಯ ಎಡವಟ್ಟಿನಿಂದಾಗಿ ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ಕೂಡ ಅತಂತ್ರವಾಗಿರುವಂಥದ್ದು. DCM DK ಶಿವಕುಮಾರ್ ಅವರ ಆಪ್ತ ವಿಶ್ವನಾಥ್ ಒಡೆತನದ ಕೇಂಬ್ರಿಡ್ಜ್ ಶಾಲೆ ಹಾಗೂ ಕಾಲೇಜು ಬ್ಯಾಂಕ್ನ ಸಾಲ ಮರುಪಾವತಿ ಮಾಡಿಲ್ಲ ಅಂತೇಳಿ ಇಡೀ ಶಾಲೆಯ ಕಾಲೇಜಿನ ಕಟ್ಟಡವನ್ನು ಕೂಡ ಸೀಸ್ ಮಾಡಿದೆ. ಹೀಗಾಗಿ ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ಕೂಡ ಅತಂತ್ರ ಆಗಿದೆ. ನಾನಿವಾಗ ಆ ಒಂದು ಶಾಲೆ ಬಳಿ ಇದ್ದೀನಿ. ಈ ಒಂದು ಶಾಲೆ ಮತ್ತು ಕಾಲೇಜ್ ಹೆಂಗೆ ಕಾಣ್ತಾ ಇದೆ, ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಕಿರಂಗೂರು ಗ್ರಾಮದ ಬಳಿ ಇರುವಂತಹ ಕೇಂಬ್ರಿಡ್ಜ್ PU ಕಾಲೇಜ್ ಹಾಗೂ ಪಬ್ಲಿಕ್ ಸ್ಕೂಲು. ಈ ಒಂದು ಶಾಲಾ ಮತ್ತು ಕಾಲೇಜಿನಲ್ಲಿ ಸುಮಾರು ಸಾವಿರಾರು ವಿದ್ಯಾರ್ಥಿಗಳು ಕೂಡ ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ. LKG ಇಂದ ಹಿಡಿದು PUC ವರೆಗೂ ಕೂಡ ಇಲ್ಲಿ ವ್ಯಾಸಂಗನ ಮಾಡ್ತಿರೋದು. ಒಂದು ಕಡೆ PUCಯಲ್ಲೂ ಕೂಡ ಬೋರ್ಡಿಂಗ್ ಕೂಡ ಇರುವಂಥದ್ದು. ಆದರೆ 2017ರಲ್ಲಿ ಈ ಒಂದು ಆಡಳಿತ ಮಂಡಳಿ ಈ ಒಂದು ಕಟ್ಟಡ ನಿರ್ಮಾಣಕ್ಕೋಸ್ಕರ ಕೋಟ್ಯಂತರ ಸಾಲವನ್ನು ಕೂಡ ಬೆಂಗಳೂರಿನ ವಿಶ್ವೇಶ್ವರಯ್ಯ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಪಡೆದಿರುವಂಥದ್ದು. ಕೆಲವೊಂದಿಷ್ಟು ಸಾಲವನ್ನು ಮರುಪಾವತಿಯನ್ನು ಕೂಡ ಮಾಡಿಲ್ಲ. ಹೀಗಾಗಿ ಬ್ಯಾಂಕಿನ ಸಿಬ್ಬಂದಿ ವಾರದ ಹಿಂದೆ ಈ ಒಂದು ಕಾಲೇಜಿನ ಬಳಿ ಬಂದು ಬ್ಯಾಂಕನ್ನು ಕೂಡ ಈ ಒಂದು ಕಾಲೇಜನ್ನು ಕೂಡ ಸೀಸನ್ನು ಮಾಡಿ ಸೀಲನ್ನು ಕೂಡ ಹಾಕಿದ್ದಾರೆ. ಆ ಸೀಲನ್ನು ಕೂಡ ನಾನು ತೋರಿಸ್ತೀನಿ, ನೋಡ್ಬೋದು. ಈ ಕಾಲೇಜಿನ ಮುಂಭಾಗದಲ್ಲಿಯೇ ಬ್ಯಾಂಕ್ನ ಸಿಬ್ಬಂದಿಗಳು ಕೂಡ ಇಲ್ಲಿ ಸೀಲ್ ಮಾಡಿ ಹೋಗಿರುವಂಥದ್ದು. ಹೀಗಾಗಿ ಸಾವಿರಾರು ವಿದ್ಯಾರ್ಥಿಗಳು ಕೂಡ ಕಳೆದ ಒಂದು ವಾರದಿಂದಲೂ ಕೂಡ ಈ ಒಂದು ಕಾಲೇಜಿಗೆ ಬರ್ತಾ ಇಲ್ಲ. ಪ್ರಮುಖವಾಗಿ SLC ವಿದ್ಯಾರ್ಥಿಗಳು ಮತ್ತು PUC ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಸಾಕಷ್ಟು ಕುತ್ತು ಕೂಡ ಬರ್ತಾ ಇರುವಂತೆ. ಯಾಕಂದರೆ ಇನ್ನು 2-3 ತಿಂಗಳಲ್ಲೂ ಕೂಡ ಎಕ್ಸಾಮ್ಸ್ ಇರೋ ಹಿನ್ನೆಲೆಯಲ್ಲಿ ಪಾಠ ಪ್ರವಚನಗಳು ಕೂಡ ಭಾಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಇಂತಹ ಸಂದರ್ಭದಲ್ಲಿ ಈ ಒಂದು ಕಾಲೇಜಿನ ಮತ್ತು ಶಾಲೆಯ ಆಡಳಿತ ಸಿಬ್ಬಂದಿ ಬ್ಯಾಂಕ್ನ ಸಾಲವನ್ನು ಮರುಪಾವತಿ ಮಾಡದಂಥ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳ ಭವಿಷ್ಯಕ್ಕೂ ಕೂಡ ಕುತ್ತಾಗ್ತಿರುವಂಥದ್ದು. ಶಾಲಾ ಕಾಲೇಜುಗಳ ಬಳಿ ಕೂಡ ಪೋಷಕರು ಬಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಮಕ್ಕಳ ಭವಿಷ್ಯದ ಮೇಲೂ ಕೂಡ ಸಾಕಷ್ಟು ಪರಿಣಾಮ ಬೀರ್ತಾ ಇದೆ ಅಂತ ಪೋಷಕರು ಕೂಡ ನಾನು ಮಾತಾಡಿಸ್ತೀನಿ, ಏನು ಹೇಳ್ತಾರೆ ಅಂತ. ಸರ್, ಏನಾಗಿರುವಂಥದ್ದು ಸರ್, ತಮಗೇನು ಮಾಹಿತಿ ಇದೆ? ಸರ್, ಇದು ಇವರು ಬ್ಯಾಂಕಿಂದ ಸಾಲ ತಗೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಅವರು ಸಾಲ ತಗೊಂಡು ಮರುಪಾವತಿ ಮಾಡಿಲ್ಲ ಸರ್, ಅದಕ್ಕೋಸ್ಕರ ಅವ್ರು ಬಂದು ಲಾಕ್ ಮಾಡ್ಕೊಂಡು ಹೋಗಿದ್ದಾರೆ. ತಮ್ಮ ಮಗಳು ಏನು ಓದ್ತಾರೆ ಸರ್? SLC ಓದ್ತಿದ್ದಾಳೆ ಸರ್. ಇಲ್ಲಿ SLC ಎಕ್ಸಾಮು ಈಗಾಗಲೇ ಫಿಕ್ಸ್ ಆಗಿರುವಂಥ ಕೆಲವೇ ತಿಂಗಳುಗಳಲ್ಲಿ ಇರುವಂಥ ಇಂಥ ಸಂದರ್ಭದಲ್ಲಿ ಕಾಲೇಜ್ ಬಂದ್ ಮಾಡುವಂಥದ್ದು, ಸ್ಕೂಲ್ ಬಂದ್ ಮಾಡುವಂಥದ್ದಾದರೆ ಮಕ್ಕಳ ಮೇಲೆ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತೆ ಸರ್? ತುಂಬ ಪರಿಣಾಮ ಬೀರ್ತಿದೆ ಸರ್. ಈಗ ನಮ್ಮ ಮಗು SLC ಇರೋದ್ರಿಂದ ಮಾರ್ಚ್ 22ಕ್ಕೆ ಅಂತ ಡೇಟ್ ಅನೌನ್ಸ್ ಆಗಿದೆ. ಆವಾಗಲೇ ಎಕ್ಸಾಮ್ ಹಂಗಾಗಲಾಗಿ ತುಂಬ ತೊಂದರೆ ಹಾಕಿದೆ. ಈಗ ನಮ್ಮ ಮಗುಗಳಿಗೆ ಆವಾಗಲೇ ಒಂದು ವಾರದಿಂದ ಯಾವುದೇ ಒಂದು ಪಾಠ ಪ್ರಯೋಜನಗಳು ಸಿಗ್ತಾ ಇಲ್ಲ ಇಲ್ಲಿಂದ. ಹಂಗಾಗಲಾಗಿ ಇಲ್ಲಿ ಶಿಕ್ಷಣಾಧಿಕಾರಿಗಳು ಏನಿದ್ದಾರೆ, ಇಲ್ಲ ಈ ಸಂಸ್ಥೆಯ ಈಗ ಆಡಳಿತ ಮಂಡಳಿಯವರು ಏನಿದ್ದಾರೆ, ಈಗ DC ಅವರು ಆಗ್ಬೋದು, ನಮ್ಮ MLA ಅವರಾಗೋದು ಕ್ರಮ ತಗೊಂಡು ಇದನ್ನ ಸ್ಕೂಲ್ನ ಓಪನ್ ಮಾಡಿಸಿ ಮಕ್ಕಳುಗಳಿಗೆ ಎಜುಕೇಷನ್ ಕೊಡಿಸ್ಬೇಕು ಅಂತ ನಾನು ಕೇಳ್ಕೊಳ್ತಿದ್ದೀನಿ ಸರ್. ಫೀಸ್ ಕಟ್ಟಿಲ್ಲ ಅಂದರೆ, ₹1 ಫೀಸ್ ಕಟ್ಟಿಲ್ಲ ಅಂದರೂ ಕೂಡ ಮಕ್ಕಳನ್ನ ಹೊರ ಕಳಿಸ್ತಾರೆ. ಸಾವಿರಾರು ಲಕ್ಷಾಂತರ ರೂಪಾಯಿನ ಫೀಸ್ ಕಟ್ಟಿರುವಂಥದ್ದು. ಇಂಥ ಸಂದರ್ಭದ ಮಕ್ಕಳ ಭವಿಷ್ಯದ ಮೇಲೂ ಕೂಡ ಆಡಳಿತ ಮಂಡಳಿ ಪೆಟ್ಟು ನೀಡ್ತಾ ಇದೆ. ಏನು ಹೇಳ್ತೀರಿ ಸರ್? ಈಗ ಮಕ್ಕಳಿಗೆ ಫೀಸ್ ಕಟ್ಟೋದು ಒಂದು ಕಡೆ, ಆದರೆ ಇಲ್ಲಿ ಆಡಳಿತ ಮಂಡಳಿ ಏನು ಮಾಡುತ್ತೆ ಅಂದರೆ ಸಂಬಂಧಪಟ್ಟ ಪೋಷಕರ ಗಮನಕ್ಕೆ ತಂದು ಫೀಸ್ ಕಟ್ಟಿಸ್ಕೋಬೇಕು. ಆದರೆ ಈ ಒಂದು ವಿದ್ಯಾಸಂಸ್ಥೆಯಲ್ಲಿ ಮಕ್ಕಳಿಗೆ ಫೀಸ್ ಕಟ್ಟಿಲ್ಲ ಅಂತೇಳಿ ಹೊರಗ್ದಪ್ತೀನಿ ಅಂತೇಳಿ ಕೆಲವು ಪೋಷಕರು ಆರೋಪ ಮಾಡ್ತಾ ಇದ್ದಾರೆ. ಹಾಗಾಗಿ ಅದು ಆ ರೀತಿ ಏನಾದರೂ ಮಾಡಿದರೆ ತಪ್ಪೋದು. ಏಕೆಂದರೆ ಪೋಷಕರು ಹಣ ಕಟ್ತಾರೆ, ಕಂತು ರೂಪದಲ್ಲಿ ಕಟ್ಬೋದು ಅಥವಾ ಒಂದೇ ಸಾಮರ್ಥ್ಯ ಇರೋರು ಒಟ್ಟಿಗೆ ಕಟ್ತಾರೆ. ಆದರೆ ಇಲ್ಲೇನಾಗಿದೆ ಅಂದರೆ ನಮಗೆ ಫೀಸ್ ಕಟ್ಟೋದು ಲೆಕ್ಕ ಅಲ್ಲ. ಈ ಏನು ವರ್ಷ ಇದೆ, ಆ ಎಜುಕೇಷನ್ ವರ್ಷ ಅಂತಿದೆ, ಆ ವರ್ಷದ ಮಧ್ಯದಲ್ಲಿ ಇವರು ಈ ರೀತಿ ಮಕ್ಕಳನ್ನ ಮಧ್ಯದಲ್ಲೇ ಶಾಲೆ ನಡೆಯೋ ಸಂದರ್ಭದಲ್ಲಿ ಇಲಾಖೆಯವರು, ಪೊಲೀಸ್ ಇಲಾಖೆ ಮತ್ತು ಕೋರ್ಟ್ ಮುಖಾಂತರ ಬಂದು ಮಕ್ಕಳನ್ನ ಶಾಲೆಯಿಂದ ಹೊರಗಡೆ ಕಳಿಸೋದು ಒಂಥರ ಸಾಮಾಜಿಕವಾಗಿ ನಾವು ತಲೆ ತಗ್ಸುವಂಥ ವಿಚಾರ ಇದು. ಸರ್, ಈಗ ಈ ಥರದ್ದು ಏನಾದ್ರು ವಿಚಾರಗಳನ್ನ ತಿಳಿಸಿಯಾರ ಸರ್? ತಮಗೇನಾರು ಮಾಹಿತಿ ಇದೆಯಾ ಸರ್? ಖಂಡಿತ ಇಲ್ಲ. ಇದೇ ಜೂನಲ್ಲೂ ಶುರುವಾಗಿತ್ತಲ್ಲ, ಆವಾಗ್ಲೂ ಒಂದು ವಾರ ಇದಾಯಿತು. ನಾವೇನೋ ಸ್ವಲ್ಪ ಸಮಸ್ಯೆ ಇರ್ತದೆ ಏನೋ ಎಲ್ಲ ಹೇಳಿದ್ರು, ಈ ಥರ ಆಗಕ್ಕೆ ನಾವು ಬಿಡಲ್ಲ ಅಂತಂದರು. ಪುನಃ ಶುರು ಮಾಡಿದ್ರು. ಈಗ ಏನು ನಮಗೆ ಇನ್ಫಾರ್ಮ್ ಮಾಡಿಲ್ಲ, ಏನಿಲ್ಲ. ಶನಿವಾರನೇ ಮಧ್ಯಾಹ್ನನೇ ಮಕ್ಕಳನ್ನ 11 ಗಂಟೆಗೆ ಕಳಿಸ್ಬಿಟ್ರು. ಈ ಥರ ಮಾಡಿದ್ರೆ ಫೋನಲ್ಲಿ ಮಾತ್ರ ಮೆಸೇಜ್ ಮಾಡ್ತಾವ್ರೆ, ಮಕ್ಕಳ ಮನೆಯಲ್ಲಿ ಟ್ಯೂಷನ್ ಮಾಡ್ಕೊಳ್ಳಿ ಏನೋ ನನಗೆ ಮೆಸೇಜ್ ಮಾಡಿ ಅಂತಂದರೆ ಇದು ಯಾವ ಥರ ಸರಿ ಅಂತ ನಾವು ನಮ್ಮ ಮಕ್ಕಳಿಗೆ ಏನು ಸರ್ ಈ ಥರ ಎಜುಕೇಷನೆಲ್ಲ ಇದು. ಆಮೇಲೆ ಫೀಸ್ ಕಟ್ಟಲಿಲ್ಲ ಅಂದರೆ ಮಕ್ಕಳ ಜೊತೆ ಹೇಳೋದು, ಏನೋ ನಿನ್ನ ಹೊರಗಡೆ ನಿಲ್ಲಿಸ್ತೀನಿ ಅಂತ. ನಮಗಂತೂ ಇನ್ಫಾರ್ಮ್ ಮಾಡಿಲ್ಲ, ಏನೋ ಬಂದು ಫೀಸ್ ಕಟ್ಟಿ ಸರ್ ಅಂತ. ನಮ್ಮ ನಂಬರೆಲ್ಲ ಇರುತ್ತೆ, ನಮ್ಗೆ ಫೋನ್ ಮಾಡಿದ್ರೆ ಏನೋ ಅವ್ರು ನಾವೇನು ಇದು ಎತ್ತಿಲ್ಲ ಅಂತ ಅಂದರೆ ಬೇಕಾದ್ರೆ ಮಕ್ಳಿಗೆ ಇದು ಮಾಡಲಿ. ನಮಗೆ ಫೋನೇ ಮಾಡಿರಲ್ಲ ಮಕ್ಕಳಿಗೆ. ನನ್ನ ಮಗಳು ಬಂದು ಚಿಕ್ಕ ಮಗು ಅಳ್ತಿದೆ, ಅದು 9 ವರ್ಷದ ಮಗು. ಸರ್ ಅಪ್ಪ ಈ ಥರ ಫೀಸ್ ಕಟ್ಟಾಗ ಇದು ಮಾಡಿ, ನಾವು ರೈತರು ಏನೋ ಕಷ್ಟ ಅದು ಎಲ್ಲೋ ಅಲ್ಲಿ ತಂದು ಸಾಲ ಮಾಡಿ ಕಟ್ಟಿರ್ತೀವಿ ಅಂತ. ಈ ಥರ ಮಾಡಿದಾಗ ನಮ್ಗೆ ಎಷ್ಟು ಬೇಜಾರಾಯ್ತದೆ ಸರ್ ನಮಗೆ. ಸರ್, ಪದೇ ಈ ಥರ ಆಗ್ತಾ ಇದೆ. ಆದರೂ ಕೂಡ ಕಾಂಗ್ರೆಸ್ ಮುಖಂಡನ ಶಾಲೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಏನು ಹೇಳ್ತೀರಿ ಸರ್?
ಸರ್, ಇದು ಕಾಂಗ್ರೆಸ್ ಮುಖಂಡ ಡಿ ಕೆ ಶಿವಕುಮಾರ್ ಬಲಗೆ ಬಂಟ ಏನಿದ್ದಾರೆ ವಿಶ್ವನಾಥ್ ಅವರು ಇದ್ರ ಬಗ್ಗೆ ಒಂದು ಅರಿವು ಅವರೇ ಮೂಡಿಸ್ಕೋಬೇಕಾಗಿದೆ. ಯಾಕಂದರೆ ನೂರಾರು ಒಂದು ಮಕ್ಕಳು ಜೀವನದಲ್ಲಿ ಒಂದು ವಿದ್ಯಾಭ್ಯಾಸ ಕೊಡದೆ ವಂಚಿತರಾಗಿ ಒಂದು ಬೀದಿ ಬಿಟ್ಟಿರೋದು ವಿಪರ್ಯಾಸ ಸಂಗತಿ ಇದು. ಮತ್ತು ಮಕ್ಕಳ ಒಂದು ಏನು ರಾಜ್ಯ ವಿಯೋಗ ಇದೆ ಅವರು ಬಂದು ಇದ್ರ ಬಗ್ಗೆ ತನಿಖೆ ಮಾಡಬೇಕು. ಮೊದಲು ಶಾಲಾ ಮಕ್ಕಳುಗಳನ್ನ ಏನು ಹೊರದಬ್ಬಿದ್ದಾರೆ ಆ ಮಕ್ಕಳನ್ನ ಒಂದು ಕರ್ಕೊಬಂದು ವ್ಯಾಸಂಗಮ ಮಾಡಬೇಕು, ಮಾಡಿ ಪೋಷಕರುಗಳ ಅಂತ ಆತಂಕ ನಿವಾರಣೆ ಮಾಡಬೇಕು. ಅದನ್ನ ಬಿಟ್ಬಿಟ್ಟು ಒಂದು ಏನೋ ಒಂದು ಕಾಂಗ್ರೆಸ್ ಸಮಾವೇಶದಲ್ಲಿ ಭಾಗವಹಿಸೋದು, ಅದೆಲ್ಲ ಡೆಲ್ಲಿಲಿದ್ದೀನಿ ಅಂತ ಒಂದು ಸುಳ್ಳು ಹೇಳೋದು, ಈ ಥರ ಮಾಡೋದ್ರಿಂದ ತುಂಬ ಇನ್ನೂ ಜಾಸ್ತಿ ನಮ್ಮಲ್ಲಿ ಆಕ್ರೋಶ ವ್ಯಕ್ತಪಡಿಸಾಗಿದೆ. ದಯವಿಟ್ಟು ಮಕ್ಕಳನ್ನ ಒಳಗಡೆ ಹಾಕಬೇಕು ಮತ್ತು ಮಕ್ಕಳ ವಿನಿಯೋಗ ಏನಿದೆ ಕರ್ನಾಟಕ ರಾಜ್ಯದಲ್ಲಿ ಅವ್ರು ಬಂದು ಮಕ್ಕಳ ಒಂದು ಆಗಿರುವಂಥ ನೋವನ್ನ ಅವ್ರು ಆಗಿರುವಂಥ ಕಾನೂನಾತ್ಮಕವಾಗಿ ಅವ್ರಿಗೆ ಶಿಕ್ಷೆ ಕೊಡಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಇದಿಷ್ಟು ಕೂಡ ಇಲ್ಲಿನ ಪೋಷಕರು ಟಿವಿ ನೈನ್ ಜೊತೆ ತಮ್ಮ ಅಳನನ್ನ ಮತ್ತು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಈ ರೀತಿ ಆಡಳಿತ ಮಂಡಳಿ ಎಡವಟ್ಟಿನಿಂದಾಗಿ ಮಕ್ಕಳ ಭವಿಷ್ಯದ ಮೇಲೂ ಕೂಡ ಪರಿಣಾಮನ ಬೀರ್ತಾ ಇದೆ ಅಂತೇಳಿ ಟಿವಿ ನೈನ್ ಜೊತೆ ಹಂಚಿಕೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಪ್ರಶಾಂತ್, ಟಿವಿ ನೈನ್, ಮಂಡ್ಯ.